ಹಾಯ್, ಎಲ್ಲರಿಗೂ ನಮಸ್ಕಾರ. ನಳಿನ ಹಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಇವತ್ತು ಕೂಡ ಒಂದು ಟಾಪಿಕ್ ಬಂದಿದ್ದೀನಿ ಫ್ರೆಂಡ್ಸ್, ನಿಮ್ಮೊಂದಿಗೆ ಮಾತನಾಡೋಣ ಅಂತ. ಈ ಟಾಪಿಕನ್ನು ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಮಾಡ್ಕೊಳ್ಳಿ, ಹಾಗೇ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಬನ್ನಿ. ನಿಮಗೆ ಯಾವಾಗಲಾದರೂ ಹೀಗೆ ಅನಿಸಿರ್ಬೋದಾ ಫ್ರೆಂಡ್ಸ್, ಇವತ್ತು ಇಡೀ ದಿನ ಬ್ಯುಸಿ ಇದ್ದೆ, ಆದರೆ ಏನು ಕೆಲಸ ಮಾಡಿದೆ ಅಂತ ಕೇಳಿದರೆ ಹೇಳಲು ನಿಮಗೆ ಏನೂ ಇಲ್ಲ. ಇದು ಏಕೆ ಹೀಗಾಗುತ್ತದೆ? ನಮಗೆ 24 ಗಂಟೆಗಳು ಇರ್ತವೆ ಅಲ್ವಾ? ಅದೇ 24 ಗಂಟೆಗಳಲ್ಲಿ ಕೆಲವರು ತಮ್ಮ ಕನಸುಗಳನ್ನು ಸಾಧಿಸ್ಕೊಳ್ತಾರೆ, ಇನ್ನು ಕೆಲವರು ಸಮಯವೇ ಇಲ್ಲ ಎಂದು ಬೇಸರ ಪಡ್ತಾರೆ. ಹಾಗಾದರೆ ಈ ವ್ಯತ್ಯಾಸ ಎಲ್ಲಿದೆ? ವ್ಯತ್ಯಾಸ ಸಮಯದಲ್ಲಿಲ್ಲ ಫ್ರೆಂಡ್ಸ್, ಸಮಯವನ್ನು ಕದಿಯುವ ಕಳ್ಳರಲ್ಲಿದೆ. ಇಂದು ನಿಮ್ಮ ಸಮಯವನ್ನು ಮೌನವಾಗಿ ಕದಿಯುವ 5 ದೊಡ್ಡ ಕಳ್ಳರಿದ್ದಾರೆ ಫ್ರೆಂಡ್ಸ್. ಅವ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮೊದಲನೇ ಕಳ್ಳ ಯಾರು ಗೊತ್ತಾ? ಮೊಬೈಲ್ ಅಡಿಕ್ಷನ್. ನಾವು ಮೊಬೈಲ್ಗೆ ಅಡಿಕ್ಷನ್ ಆಗಿಬಿಟ್ಟಿದ್ದೀವಿ. ಮೊಬೈಲ್ ಇಲ್ದಲೇ ನಮಗೆ ಇರೋಕ್ಕೆ ಆಗಲ್ಲ. ಮೊಬೈಲ್ ನಾನು ಕೆಟ್ಟದು ಅಂತ ಕೂಡ ಹೇಳ್ತಾ ಇಲ್ಲ, ಎಲ್ಲ ಇರಬೇಕು. ಸೋಷಲ್ ಮೀಡಿಯಾ ನಮಗೂ ಬೇಕು, ಮೊಬೈಲ್ ಬೇಕು, ಎಲ್ಲ ಚೆನ್ನಾಗೆ. ಆದರೆ ಇವತ್ತು ಫೋನು ನಮ್ಮ ಜೀವನದ ಒಂದು ಭಾಗವಾಗಿದೆ. ಆದರೆ ಕೆಲವೊಮ್ಮೆ ಅದು ಉಪಯೋಗದ ಸಾಧನಕ್ಕಿಂತ ಸಮಯವನ್ನು ಕದಿಯುವ ಸಾಧನವಾಗಿ ಬಿಡುತ್ತದೆ ಅಲ್ವಾ? 1 ನಿಮಿಷ ಅಂತ ಫೋನ್ ಹಿಡ್ಕೋತೀವಿ, ಅರ್ಧ ನಿಮಿಷ ಅಂತ ಹಿಡ್ಕೋತೀವಿ, 1 ಗಂಟೆ ಆಯಿತು, 2 ಗಂಟೆ ಆಯಿತು, ಹೀಗೆ ಇಡೀ ದಿನ ತಳ್ತಾ ಇರ್ತದದು. ಇನ್ಸ್ಟಾಗ್ರಾಮ್, ಯೂಟ್ಯೂಬು, ಶಾರ್ಟ್ಸು, ಫೇಸ್ಬುಕ್ಕು, ವಾಟ್ಸಪ್ಪು, ಇವು ಯಾವ ಕೆಟ್ಟದಲ್ಲ, ಎಲ್ಲ ತಿಳ್ಕೊಳ್ಬೇಕಾದಂಥ ವಿಷಯಗಳಿರ್ತವೆ. ಇದಕ್ಕೆ ಒಂದು ಟೈಮಿಂಗ್ಸ್ ಅಂತ ನಾವು ಇಟ್ಕೋಬೇಕು ಫ್ರೆಂಡ್ಸ್. ಒಂದು ಸೊಲ್ಯೂಷನ್ ಹೇಳ್ತೀನಿ. ಪ್ರತಿದಿನ ಸ್ಕ್ರೀನ್ ಟೈಮ್ ನೋಡಿ, ಸೋಷಿಯಲ್ ಮೀಡಿಯಾಗೂ ಸಮಯ ನಿಗದಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎರಡನೇ ಕಳ್ಳ ಯಾರು ಗೊತ್ತಾ? ಓವರ್ ಥಿಂಕಿಂಗ್. ಯಾವುದೇ ಒಂದು ವಿಷಯವನ್ನು ಪದೇ ಪದೇ ಯೋಚನೆ ಮಾಡ್ಕೊತ ಕೂತಿರ್ತೀವಿ, ಒಂದೇ ವಿಷಯವನ್ನು ಮತ್ತೆ ಮತ್ತೆ ಯೋಚಿಸುವುದು. ಹೀಗಾದರೆ ಅವ್ರು ಏನು ಅಂದ್ಕೊಳ್ತಾರೋ ಏನೋ, ನಾನು ತಪ್ಪು ಮಾಡಿದ್ನಾ, ಈ ಯೋಚನೆಗಳೆಲ್ಲ ಏನು ಮಾಡ್ತವೆ? ಸಮಯವನ್ನು ಕದೀತವೆ ಮತ್ತು ಶಕ್ತಿಯನ್ನು ಕೂಡ ಕದೀತವೆ. ರಿಮೆಂಬರ್ ಒಂದು ಮಾತು ಇಲ್ಲಿ, ಥಿಂಕಿಂಗ್ ಈಸ್ ಯೂಸ್ಫುಲ್, ಓವರ್ ಥಿಂಕಿಂಗ್ ಈಸ್ ಹಾರ್ಮ್ಫುಲ್ ಅಂತ. ನಾವು ಥಿಂಕ್ ಮಾಡೋದು ಯೂಸ್ಫುಲ್ಲಾಗೆ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದು ಥಿಂಕ್ ಮಾಡಲೇಬೇಕು, ಆದರೆ ಓವರ್ ಥಿಂಕ್ ಮಾತ್ರ ಮಾಡಬಾರ್ದು. ಮೂರನೇ ಕಳ್ಳ ಯಾರು ಗೊತ್ತಾ? ಮುಂದೋಡುವ ಅಭ್ಯಾಸ. ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ ಯಾವುದೇ ಕೆಲಸವನ್ನು. ನಾಳೆ ಮಾಡೋಣ, ನಾಳೆ ಮಾಡ್ತೀನಿ, ಈ ಒಂದು ಮಾತು ಎಷ್ಟೋ ಕನಸುಗಳನ್ನು ಕೊಂದಿದೆ ಫ್ರೆಂಡ್ಸ್. ಸಣ್ಣ ಕೆಲಸವು ಮುಂದೋಡ್ತಾ ಹೋದರೆ ಒಂದಿನ ಅದು ದೊಡ್ಡ ಭಾರವಾಗಿ ಬಿಡ್ತದೆ. ಸಣ್ಣ ಸಣ್ಣ ಕೆಲಸಗಳನ್ನು ಅವತ್ತೇ ಮಾಡಿ ಮುಗಿಸ್ಬೇಕು ಫ್ರೆಂಡ್ಸ್. ಒಂದು ಸೊಲ್ಯೂಷನ್ ಹೇಳ್ತೀನಿ, 5 ನಿಮಿಷವಾದರೂ ಆ ಕೆಲಸವನ್ನು ಈಗಲೇ ಪ್ರಾರಂಭಿಸ್ಬೇಕು ನೀವು. 4ನೇ ಕಳ್ಳ ಯಾರು ಗೊತ್ತಾ? ಎಲ್ಲರನ್ನು ಖುಷಿ ಪಡಿಸುವ ಪ್ರಯತ್ನ ಮಾಡ್ತೀವಿ ನಾವು. ಎಲ್ಲರೂ ಖುಷಿ ಪಡಬೇಕಂತ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಇಲ್ಲ ಎಂದು ಹೇಳಲು ಭಯ ನಮಗೆ. ಏನಾದರೂ ಒಂದು ಯಾರಾದರೂ ಕೆಲಸ ಹೇಳಿದರೆ ಇಲ್ಲ ಅಂತ ಅಂದ್ಕೊಳ್ಳಲ್ಲ, ಮಾಡಿಕೊಡ್ತೀನಿ. ಯಾಕೆಂದರೆ ನಮಗೊಂದು ಭಯ ಇರುತ್ತೆ. ಅದಕ್ಕಾಗಿ ಎಲ್ಲರ ಕೆಲಸ ಮಾಡ್ತೀವಿ, ನಮ್ಮ ಕೆಲಸ ಬಾಕಿ ಉಳ್ಕೊಳ್ತವೆ ಅಲ್ವಾ? ಪ್ರತಿಯೊಬ್ಬರಿಗೂ ಸಹಾಯ ಮಾಡುವುದು ಒಳ್ಳೆಯದು, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಮಾಡಬೇಕು ಸಹಾಯವನ್ನು. ಆದರೆ ನಮ್ಮ ಗುರಿಯನ್ನು ಮರೆತು ಮಾಡುವುದಿಲ್ಲ. ನಮ್ಮ ಗುರಿ ಏನಿರುತ್ತೋ ಅದನ್ನು ಫಸ್ಟ್ ಮಾಡೋಣ, ಆಮೇಲೆ ಬೇರೆಯವರಿಗೆ ಸಹಾಯವನ್ನು ಅಲ್ವಾ? 5ನೇ ಕಳ್ಳ ಯಾರು ಗೊತ್ತಾ? ಕ್ಲಿಯರ್ ಗೋಲ್ ಇಲ್ಲದಿರುವುದು. ನಮಗೊಂದು ಕ್ಲಾರಿಟಿನೇ ಇರಲ್ಲ, ಒಂದು ಗೋಲ್ ಇಟ್ಕೊಳ್ಳೋಕ್ಕೆ ನಾವು ಇಟ್ಕೊಳ್ಳೋದೇ ಇಲ್ಲ. ಗುರಿ ಇಲ್ಲದ ಜೀವನ ದಿಕ್ಕಿಲ್ಲದ ಹಡಗಿನಂತೆ. ನಮ್ಮ ಲೈಫಲ್ಲಿ ನಮಗೊಂದು ಗುರಿ ಬೇಕು. ಹಡಗು ಹೇಗೆ ಒಂದು ಗುರಿ ಇಟ್ಕೊಂಡು ಅದು ಓಡ್ತಾ ಇರ್ತದೋ, ಅದೇ ಥರ ಒಂದು ನಮಗೆ ಗುರಿ ಇರಬೇಕು. ಯಾವ ಕೆಲಸ ಮೊದಲು ಮಾಡಬೇಕು, ಯಾವ ಕೆಲಸ ಮೊದಲು ಮುಖ್ಯವಾದದ್ದು, ಯಾವುದು ಮುಖ್ಯ ತಿಳಿಯದೇ ದಿನ ಕಳಿತೀವಿ. ನಾನು ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಅಂತ ನಮಗೆ ಗೊತ್ತೇ ಆಗಲ್ಲ. ತಿಳಿಯದೇ ನಾವು ದಿನವನ್ನು ಕಾಲ ಕಳೀತಾ ಹೋಗ್ತೀವಿ. ಪ್ರತಿದಿನ ಬೆಳಗ್ಗೆ 3 ಮುಖ್ಯ ಕೆಲಸಗಳನ್ನು ಬರಿಬೇಕು ನೀವು. ಆ ಕೆಲಸ ಮುಗಿಯುವವರೆಗೂ ಗಮನ ಬೇರೆ ಕಡೆ ಹೋಗದಂತೆ ನೀವು ನೋಡ್ಕೊಳ್ಬೇಕು. ಇಲ್ಲಿ ಸಣ್ಣ ಕತೆ ಹೇಳ್ತೀನಿ. ಒಂದು ಸಣ್ಣ ಕತೆ ಹೇಳ್ತೀನಿ.
ಒಬ್ಬ ರೈತ ಪ್ರತಿದಿನ ಬೆಳಗ್ಗೆ 1 ಬಕೆಟ್ ನೀರು ತುಂಬಿಡ್ತಿದ್ದ. ಅದು ಖಾಲಿ ಆಗ್ತಾಯಿತ್ತು. ನೀರನ್ನು ಯಾರೋ ಕದೀತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದ. ದಿನ ಹೀಗೆ ಮಾಡ್ತಾಯಿದ್ದ. ಅವನ ಗಮನಕ್ಕೆ ಬಂದೇ ಇರಲಿಲ್ಲ. ಅವನ ಬಕೆಟ್ನಲ್ಲಿ ಕೆಳಗಡೆ ಒಂದು ಸಣ್ಣ ರಂಧ್ರವಾಗಿ ಇತ್ತು. ಆ ರಂಧ್ರ ಒಂದೊಂದೇ ಹನಿ ನೀರನ್ನು ಖಾಲಿ ಮಾಡ್ತಾಯಿತ್ತು. ಅವನಿಗೆ ಆಮೇಲೆ ಗೊತ್ತಾಯಿತು, ರಂಧ್ರ ಕೆಳಗಡೆದೆ, ನಾನು ಇದನ್ನು ಗಮನಿಸೇ ಇಲ್ಲ ಅಂತ. ಅದೇ ಥರ ನಮ್ಮ ಸಮಯವೂ ಹಾಗೆ ಫ್ರೆಂಡ್ಸ್. ಒಂದು ದೊಡ್ಡ ತಪ್ಪಿನಿಂದ ಸಮಯ ಹೋಗುವುದಿಲ್ಲ. ಸಣ್ಣ ಸಣ್ಣ ಅಭ್ಯಾಸಗಳು ನಮ್ಮ ಅಮೂಲ್ಯ ಸಮಯವನ್ನು ಕದಿಯುತ್ತವೆ. ಸ್ನೇಹಿತರೆ, ಸಮಯವನ್ನು ನಿಲ್ಲಿಸಲು ಮಾತ್ರ ಸಾಧ್ಯನೇ ಇಲ್ಲ. ಹೋಗ್ತಾ ಇರೋ ಸಮಯವನ್ನು ನಾವು ತಡೆಗಟ್ಟಕ್ಕೆ ಸಾಧ್ಯನೇ ಇಲ್ಲ. ಅದು ಆಗ್ತಾನೇ ಇರುತ್ತೆ. ಆ ಸಮಯವನ್ನು ವ್ಯರ್ಥವಾಗದಂತೆ ನಾವು ಕಾಪಾಡ್ಕೋಬಹುದು ಅಷ್ಟೇ. ಇಂದಿನ ಈ 5 ಕಳ್ಳರನ್ನು ಗುರುತಿಸಿದ್ದೀರಾ ನೀವು? ಮೊಬೈಲ್ ಅಡಿಕ್ಷನ್ ಆಗೋದು, ಓವರ್ ಥಿಂಕಿಂಗ್ ಮಾಡೋದು, ಅವತ್ತಿನ ಕೆಲಸವನ್ನು ಮುಂದೂಡುವುದು, ಎಲ್ಲರನ್ನು ಖುಷಿಪಡಿಸುವ ಪ್ರಯತ್ನ ಮಾಡುವುದು, ನೋ ಕ್ಲಿಯರ್ ಗೋಲ್ ಇಟ್ಕೊಳ್ಳೋದು, ಇವೆಲ್ಲ 5 ಕಳ್ಳರನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು. ಒಂದು ದಿನದ 24 ಗಂಟೆ ಎಲ್ಲರಿಗೂ, ಬಿಲ್ ಗೇಟ್ಸಿಗೂ 24 ಗಂಟೆ, ನಮ್ಮ ದೇಶದ ಪ್ರಧಾನಮಂತ್ರಿಗೂ 24 ಗಂಟೆ, ಪ್ರತಿಯೊಬ್ಬರಿಗೂ ಟೈಮ್ ಇರೋದು 24 ಗಂಟೆ ಒಂದು ದಿನಕ್ಕೆ. ಆದರೆ ಅದನ್ನು ಹೇಗೆ ಬಳಸುತ್ತೇವೆ ಎಂಬುದು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ಫ್ರೆಂಡ್ಸ್. ನಿಮಗೆ ಗೊತ್ತಾಯ್ತಲ್ಲ, ಸಮಯವನ್ನು ನಾವು ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅಂತ. ಸಮಯ ಕಳ್ಕೊಂಡ್ಮೇಲೆ ನಮಗೆ ಏನು ಸಿಗಲ್ಲ. ಹೋದ ಸಮಯ ಮತ್ತೆ ಬರಲ್ಲ. ಹಣವನ್ನು ಸಂಪಾದನೆ ಮಾಡ್ಬೋದು, ಆದರೆ ಸಮಯ ಮಾತ್ರ ಯಾವತ್ತೂ ನಮಗೆ ಮರಳಿ ಬರುವುದಿಲ್ಲ. ಅದಕ್ಕೆ ನಾವು ಸಮಯವನ್ನು ಆದಷ್ಟು ವ್ಯರ್ಥವಾಗದಂತೆ ಕಾಪಾಡಿಕೊಳ್ಬೇಕು, ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.